ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಆಗಿದೆ ಎನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಆಗಿದೆ ಎನ್ನಡ. ನಮ್ಮ ಮೆಟ್ರೋ ಬಳಿಕ ಕೆಫೆಟೇರಿಯಾಗಳಲ್ಲೂ ಕೂಡ ಕನ್ನಡ ಮಾಯವಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಲೇ ಇದೆ ಕನ್ನಡ ವಿರೋಧಿ ಧೋರಣೆ. ಕನ್ನಡ ನಾಡಿನ ರಾಜಧಾನಿಯಲ್ಲೇ ಕನ್ನಡ ಮಾಯವಾಗ್ತಿದೆ. ಸೈನ್ ಬೋರ್ಡ್ ಅಲ್ಲೂ ಇಲ್ಲ, ಮಾತಲ್ಲೂ ಇಲ್ಲ, ಕೃತಿಯಲ್ಲೂ ಇಲ್ಲ ಕನ್ನಡ. ಕನ್ನಡ ಉಳಿಸಲು ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದೆ. ಕನ್ನಡ ಪರ ರಸಂ ಘಟನೆಗಳನ್ನು ಇವತ್ತು ಮಾಡಿದ್ದೇನು ಗೊತ್ತಾ? ಕನ್ನಡಕ್ಕಾಗಿ ಯುದ್ಧ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ತೆರೆ ಮೇಲೆ ಕನ್ನಡಕ್ಕಾಗಿ ಯುದ್ಧ ನಡೆಯಲಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಎನ್ನಡ ಆಗಿರೋದಕ್ಕೆ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಎನ್ನಡ ಆಗಿರೋದಕ್ಕೆ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಕನ್ನಡ ವಿರೋಧಿ ಕ್ಯಾಫೆಟೇರಿಯಾ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದಿದೆ. ಇನ್ನು ಬೆಂಗಳೂರು ಇಕೋ ಸ್ಪೇಸ್ ನಲ್ಲಿರುವ ಕೆಫೆಟೇರಿಯಾ ಕೂಡ ಕಪ್ಪು ಮಸಿ ಕರಿವೆ ಬಳಿದಿದೆ. ಇನ್ನು ತೆಲುಗು ವಿಹಾರ ಅಂತ ಆಂಗ್ಲ ಹಾಗೂ ತೆಲುಗು ಹಿಂದಿ ಭಾಷೆಯಲ್ಲಿ ಬೋರ್ಡ್ ಹಾಕಲಾಗಿದೆ. ಆದ್ರೆ ಬೋರ್ಡ್ ನಲ್ಲಿ ಕನ್ನಡ ಭಾಷೆಯೇ ಇರಲಿಲ್ಲ. ಇದರಿಂದ ಕನ್ನಡ ಹೋರಾಟಗಾರರು ಸಿಟ್ಟಿಗೆದ್ದಿದ್ದಾರೆ. ಬೋರ್ಡ್ಗೆ ಕಪ್ಪು ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಎಸ್ ಪವಿತ್ರ, ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಕರ್ನಾಟಕ ನೀರು ಕುಡಿದು ನಮ್ಮ ಕರ್ನಾಟಕ ಮಣ್ಣಲ್ಲಿ ಇದ್ದು ನಮ್ಮ ಕರ್ನಾಟಕ ಊಟವನ್ನ ತಿಂದು ಈಗ ಇಂಗ್ಲಿಷಲ್ಲಿ ಬೋರ್ಡ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟೇ ಅಲ್ಲ, ಬಿಸ್ನೆಸ್ ಮಾಡೋದು ನಮ್ಮ ಕರ್ನಾಟಕದಲ್ಲೇ ಕನ್ನಡ ಬೋರ್ಡ್ ಹಾಕ್ತೆ ಇಂಗ್ಲಿಷ್ ಬೋರ್ಡ್ ಹಾಕ್ತಾರಲ್ಲ, ಇವ್ರಿಗೇನ್ ಹೇಳೋದು? ನಿಜಕ್ಕೂ ಕೂಡ ದಿವ್ಯಾ, ನೀವು ಹೇಳಿದಿರುವಂತದ್ದು ನಮ್ಮ ನೆಲದಲ್ಲೇ ಇಲ್ಲೇ ಬಿಸ್ನೆಸ್ ಮಾಡಿ ಇಲ್ಲಿನ ಅನ್ನ ತಿಂದು ಈ ರೀತಿಯ ಒಂದು ಅಟ್ಲೀಸ್ಟ್ ಒಂದು ಎಲ್ಲಾ ಭಾಷೆಗಳಲ್ಲೂ ಕೂಡ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಹಿಂದಿಯಲ್ಲಿದೆ, ಇಂಗ್ಲಿಷಲ್ಲಿದೆ, ತೆಲುಗಲ್ಲಿದೆ, ತಮಿಳು ಭಾಷೆಯಲ್ಲೂ ಕೂಡ ಬೋರ್ಡ್ ಇದೆ. ಆದ್ರೆ ಕನ್ನಡದಲ್ಲಿ ಎಲ್ಲೂ ಕೂಡ ಅಲ್ಲಿ ಬೋರ್ಡ್ ಇರಲ್ಲ. ಸೊ ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ಹಿಂದಿ ಹೇರಿಕೆಯ ಬಗ್ಗೆ ಧ್ವನಿಗಳು ಕೇಳಿ ಬರ್ತಾ ಇವೆ. ಆ ನಡುವೆ ಈ ರೀತಿ ಅದರಲ್ಲೂ ಕೂಡ ಬೆಳ್ಳಂದೂರು ಇಕೋ ಸ್ಪೇಸ್ ಭಾಗದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕನ್ನಡ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಒಂದು ಕಂಪ್ಲೀಟ್ ಆಗಿ ಅದು ಕರ್ನಾಟಕದಲ್ಲಿ ಇದೆಯೋ ಬೆಳ್ಳಂದೂರಿನ ಇಕೋ ಸ್ಪೇಸ್ ಅನ್ನುವಂತಹ ಮಟ್ಟಿಗೆ ಬಂದಿರುವಂತದ್ದು. ಅಲ್ಲಿ ತೆಲುಗು ವಿಹಾರ್ ಅನ್ನುವಂತಹ ಕೆಫೆಟೇರಿಯಾದಲ್ಲಿ ಈ ಘಟನೆ ಆಗಿರುವಂತದ್ದು. ಸೊ ಅಲ್ಲಿ ಎಲ್ಲೂ ಕೂಡ ಕನ್ನಡ ಬೋರ್ಡ್ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಕನ್ನಡ ಹೋರಾಟಗಾರರಾಗಿರುವಂತಹ ಪ್ರಶಾಂತ್ ಹೇಳೋ ಪ್ರಕಾರ ಅಲ್ಲಿ ಮೆನುಗಳೇನಿದೆ ಅದು ಕೂಡ ಹಿಂದಿಯಲ್ಲೇ ಇದೆಯಂತೆ, ಅಲ್ಲೂ ಕೂಡ ಕನ್ನಡ ಇಲ್ಲ. ಇನ್ನು ಅಲ್ಲಿ ಕೆಲಸ ಮಾಡೋರು ಯಾರು ಕೂಡ ಕನ್ನಡಿಗರಿಲ್ಲ, ಬರೇ ಹಿಂದಿ ನಾರ್ತ್ ಕಡೆಯವರೇ ಇರುವಂತದ್ದು.
ಸೊ ಕಂಪ್ಲೀಟ್ ಆಗಿ ಅಲ್ಲಿ ಹಿಂದಿ ಹೇರಿಕೆ, ಕನ್ನಡಕ್ಕೆ ಕಿಂಚಿತ್ತು ಕೂಡ ಕನಿಷ್ಠ ಬೆಲೆನ ಕೂಡ ಕೊಡಲ್ಲ. ಎಕ್ಸಾಕ್ಟ್ಲಿ ಪವಿತ್ರ. ಓಕೆ ಪವಿತ್ರ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ಪ್ರಶಾಂತ್ ನಂಬರ್ಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಪಬ್ಲಿಕ್ ಟಿವಿ ವೀಕ್ಷಕರಿಗೆ, ಪ್ರಶಾಂತ್ ಸಂಬರ್ಗಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ಏನ್ ಸರ್ ಇದು ಕನ್ನಡ ಹೋಗಿ ಎನ್ನಡ ಅಂತ ಬರೆದಿದ್ದಾರೆ, ಯಾರ್ ಸರ್ ಅಂತ ಪುಣ್ಯಾತ್ಮರವರು? ನೋಡಿ, ನಮ್ಮ ಹೋರಾಟ 2010ರಿಂದನೇ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಡ್ಡಾಯವಾಗಿ 2 ಭಾಷೆ 2 ನೀತಿ ಇಟ್ಟು ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ತ್ರಿಭಾಷಾ ಸೂತ್ರ ಬರೇ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಮಾತ್ರ ಸೀಮಿತಗೊಳಿಸಿ 2 ಭಾಷಾ ಸೂತ್ರ ತರಬೇಕು ಅಂತ ಹೇಳಿ ಮೆಟ್ರೋ ಹಿಂದಿ ಹೇರಿಕೆ ಬಗ್ಗೆ ನಾವು ಮಾಡಿರ್ತಕ್ಕಂಥ ಅಭಿಯಾನ ಈಗ ಒಂದು ತಾರ್ಕಕ್ಕೆ ಮುಟ್ಟಿದ್ದು. ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಗಮನ ಹರಿಸ್ತೇವೆ ಅಂತ. ಅದಾದ ನಂತರ ಇನ್ನು ಕೆಲವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅಂಗಡಿ ಮತ್ತು ಮಾಲ್ಗಳಲ್ಲಿ ಕನ್ನಡ ಬಳಕೆ, ನಾವು ಎಲ್ಲವನ್ನೂ ಕನ್ನಡ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ 10 ಹಾಡು ಹಾಕಿದ್ರೆ ಒಂದು 4 ಹಾಡು ಕನ್ನಡ ಹಾಕಿ ಅಂತ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಗೊತ್ತಾಯ್ತು ಸರ್ ಈ ರೀತಿ ಬೋರ್ಡ್ ಇದ್ ಮಾಡ್ತಾ ಇದಾರೆ ಅಂತ? ಅಂದ್ರೆ ಇವಾಗ ಗೊತ್ತಾಯ್ತು ಅಂದ್ರೆ ಬೆಂಗಳೂರು ದಕ್ಷಿಣದಲ್ಲಿರ್ತಕ್ಕಂತ ಬಸವನಗುಡಿಲಿರ್ತಕ್ಕಂತ ಒಂದು ಪ್ರತಿಷ್ಠಿತ ಜಿಮ್ ನಲ್ಲಿ ಯಾರೋ ಒಬ್ರು ಕನ್ನಡ ಹಾಡು ಕೇಳಿದ್ದಾಗ ಅವರನ್ನ ದಲಿಸಿ ಅವರಿಗೆ ಇಲ್ಲಿ ಕನ್ನಡ ಹಾಡು ಹಾಕಲ್ಲ, ಇದು ಇಂಟರ್ನ್ಯಾಷನಲ್ ಜಿಮ್ ಅಂತ ಹೇಳಿ ಅವರನ್ನ ನಿಂದಿಸಿದಾಗ, ನಾವು ಅದೇ ಇಂಟರ್ನ್ಯಾಷನಲ್ ಜಿಮ್ ಚೆನ್ನೈಯಲ್ಲಿ ನಾವು ಕೇಳಿದಾಗ ನಮ್ಮ ಸ್ನೇಹಿತರಿಗೆ ಅಲ್ಲಿ ಎಲ್ಲವೂ ತಮಿಳ್ ಹಾಡು ಬರ್ತದೆ. ಅಂದ್ರೆ ಅಲ್ಲಿಗೆ ಒಂದು ನೀತಿ, ಇಲ್ಲಿಗೆ ಒಂದು ನೀತಿ ಇರೋದು ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ಬೇರೆಯವ್ರು ಯಾರಿಗೂ ಮನೆ ಹಾಕ್ತಾ ಇದ್ದಾರೆ ಸರ್. ರೂಲ್ಸ್ ಪ್ರಕಾರ ಇವಾಗ ಕನ್ನಡ ಫಸ್ಟ್, ಕರ್ನಾಟಕದಲ್ಲಿ ಇವ್ರು ಬಿಸ್ನೆಸ್ ಮಾಡ್ತಾರಂತೆ, ಫಸ್ಟ್ ಕನ್ನಡ ಹಾಕ್ಬೇಕಲ್ವಾ ಸರ್? ಆಮೇಲೆ ಅವ್ರು ಯಾವ ಭಾಷೆನಾದ್ರೂ ಹೌದು. ಸ್ಟಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಮತ್ತು ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳು ಮತ್ತು ವ್ಯಾಪಾರದಲ್ಲಿ ಕನ್ನಡ ಮೇಲಿರ್ಬೇಕು, ಅದಾದ ನಂತರ ಇಂಗ್ಲಿಷ್ ಇರಬೇಕು ಅಂತ ಒಂದು ಕಡ್ಡಾಯವಾಗಿ ಒಂದು ನಿಯಮವಿದೆ. ಆ ನಿಯಮ ಯಾರೂ ಪಾಲಿಸ್ತಾ ಇಲ್ಲ. ಹೆಚ್ಚಾಗಿ ಬೆಂಗಳೂರು ಈಸ್ಟ್ ಅಂತ ನಾವೇನ್ ಹೇಳ್ತೇವೆ, ವೈಟ್ ಫೀಲ್ಡ್ ಮತ್ತು ಈ ಸಾಫ್ಟ್ವೇರ್ ಕಂಪನಿ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳು, ಅಲ್ಲಿ ವಲಸಿಗರು ಜಾಸ್ತಿ ಬಂದಿದ್ದಾರೆ. ಕನ್ನಡ ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆ ಧೋರಣೆ ವಿರುದ್ಧ ನಾವು ನಮಗೆ ಬಂದಿರತಕ್ಕಂತ ಫೇಸ್ಬುಕ್ ರಿಕ್ವೆಸ್ಟ್ಗಳು ಮತ್ತು ಅಲ್ಲಿ ಬಂದಿರತಕ್ಕಂತ ವಿಡಿಯೋ ತುಣುಕುಗಳನ್ನು ಹೇಳಿದ್ದಕ್ಕೆ ನಾವು ಇದೊಂದು ಕಾರ್ಯಕ್ರಮ ಮಾಡ್ಬೇಕಾಯ್ತು. ಇದನ್ನ ಅವರು ಎಚ್ಚರಿಕೆಯಾಗಿ, ಎಲ್ಲರೂ ಇದನ್ನ ಎಚ್ಚರಿಕೆಯಾಗಿ ತಗೋಬೇಕು. ಇದನ್ನ ನಮ್ಮನ್ನ ರೌಡಿಸಮ್ ಅಂತ ಕರೆಯೋದಿದ್ರೆ ಅದು ತಪ್ಪರ್ಥ ಆಗತ್ತೆ. ಯಾವಾಗ ಹಿಂದಿಯನ್ನ ನಮ್ಮ ಎದೆ ಮೇಲೆ ಗನ್ನಿಟ್ಟು ಹಿಂದಿ ಕಲಿ ಅಂತ ಹೇಳ್ತಾರೆ, ಅದು ಟೆರರಿಸಮ್ ಆಗತ್ತೆ. ಇಲ್ಲಿ ನಾವು ಅದನ್ನ ಎಚ್ಚರಿಕೆ ರೂಪದಲ್ಲಿ, ಲಿಖಿತ ರೂಪದಲ್ಲಿ ನಾವು ಹೇಳಿದಾಗ ಅವ್ರು ಮಣಿದೇ ಇದ್ದಾಗ ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅನಿಸ್ತು. ಇದನ್ನ ಅವರು ತಿದ್ಕೊಳ್ಳಿಲ್ಲ ಅಂದ್ರೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ನಾವು ಹೋಗಿದ್ದೀರಾ, ಬೋರ್ಡ್ ಎಲ್ಲೆಲ್ಲಿ ಇಂಗ್ಲಿಷ್ ನಾಮಫಲಕಗಳು ಅಲ್ಲೆಲ್ಲ ನೀವು ಇದ್ ಮಾಡಿದ್ದೀರಾ, ಚೆಕ್ ಮಾಡಿದ್ದೀರಾ, ಹೇಳಿದ್ದೀರಾ, ವಾರ್ನಿಂಗ್ ಕೊಟ್ಟಿದ್ದೀರಾ. ಆದ್ರೆ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಪ್ರತಿ ದಿನ ಕೂಡ ಇದೇ ರೀತಿ ಮಾಡಿ ಆದಷ್ಟು ನಮ್ಮ ಕರ್ನಾಟಕದಲ್ಲಿ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಲಸಿಗರು ಅದು ಅವ್ರ ಕರ್ಮಭೂಮಿ, ಅವರಿಗೆ ಅದು ಊಟ ಕೊಡ್ತಾ ಇದೆ, ಅವರಿಗೆ ಒಂದು ಉದ್ಯೋಗ ಅವಕಾಶ ಸಿಕ್ಕಿದೆ. ಹಿಂದಿಯಲ್ಲಿ ಮಾತಾಡಿ ನಮ್ಮನ್ನ ಕೆಡಿಸ್ಬೇಡಿ, ನಮ್ಮನ್ನ ಕಲುಷಿತ ಮಾಡಬೇಡಿ. ದಯವಿಟ್ಟು 1-2 ಕನ್ನಡ ಪದ ಮಾತಾಡಿ. ಇದು ಕರ್ನಾಟಕ ನಾಡು, ನಿಮಗೆ ಬೇಕಾದ ನಾವು ಬಿಸ್ನೆಸ್ ಕೊಟ್ಟಿದ್ದೇವೆ, ವ್ಯಾಪಾರ ಕೊಟ್ಟಿದ್ದೇವೆ, ಉದ್ಯೋಗ ಕೊಟ್ಟಿದ್ದೇವೆ. ನಮ್ಮ ಭಾಷೆಯಲ್ಲಿ ಮಾತಾಡಿ, ನಮ್ಮ ಎಮೋಷನ್ಗೆ ಹತ್ರ ಆಗಿ ನಾವು ಎಲ್ಲರವರನ್ನೂ ಬರಮಾಡ್ಕೊತೇವೆ. ಆದ್ರೆ ನಮ್ಮನ್ನ ಎಮೋಷನ್ ಆಗಿ ಕೊಲ್ಬೇಡಿ ಅಂತ ನಾನು ಈ ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಓಕೆ ಸರ್, ಈಗ ಒಬ್ರು ಥ್ಯಾಂಕ್ ಯು ಸರ್ ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ಈಗ ಕನ್ನಡ ಪರ ಸಂಘಟನೆಗೆ ದೂರು ನೀಡಂತ ಮಹಿಳೆಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ, ನಮಸ್ಕಾರ. ನೀವು ದೂರನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ, ಏನಂತ ದೂರು ಕೊಟ್ರಿ ನೀವು ಮೊದಲು? ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ನಾನು ಇದು ಡ್ರಾಮಾ ಏನ್ ಒಂದ್ ಕಡೆ ನಡೀತಿಲ್ಲ, ನಮ್ ರಾಜ್ಯಾದ್ಯಂತ ಈ ಡ್ರಾಮಾ ನಡೀತಾ ಇದೆ. ಬಟ್ ಇವ್ರಿಗೆ ಏನು ಬೇಸಿಕ್ ಥಿಂಗ್ ಅರ್ಥ ಆಗಲ್ವಾ? ಇವ್ರಿಗೆ 85% ಕನ್ನಡ ಮತ್ತೆ 15% ಇಂಗ್ಲಿಷ್ ಅಂತ ಇದೆ. ನನಗೆ ಅವತ್ತು ಬೇಜಾರಾಗಿದ್ದು ನಿಜ ಫ್ಯಾಕ್ಟ್, ಅದು ನನ್ ಜೊತೆ ಆಗಿದ್ದೇನು ಅಂದ್ರೆ, ನಾನು ಅಲ್ಲಿ ಹೋದೆ, ಅದು ರೀಸೆಂಟ್ ಆಗಿ ಅದು ದೊಡ್ಡದೊಂದು ಕೆಫೆಟೇರಿಯಾ ಓಪನ್ ಆಗಿದೆ. ಓಕೆ, ಏನೋ ಇಂಗ್ಲಿಷ್ ಹಾಕ್ತೀರಾ, ಕೆಳಗಡೆ ಕನ್ನಡ ಹಾಕ್ತೀರಾ, ಅದನ್ನು ನಾವು ಎಷ್ಟು ಅಂತ ಸಹಿಸ್ಕೊಳ್ಳೋದು, ಅದನ್ನು ನಾವು ಸಹಿಸ್ಕೊಂಡಿದೀವಿ. ಹಿಂದಿ ಹಾಕ್ತೀರಾ, ಅದನ್ನು ಸಹಿಸ್ಕೊಂಡಿದ್ವಿ.
ಅಲ್ಲಿ ನಾನು ಅವ್ರು ನೋಡಿ ಕಣ್ಣಲ್ಲಿ ನೀರು ಬಂತು. ನಾನು ಅಲ್ಲಿ ಊಟ ಮಾಡಕ್ ಹೋದಳು, ವಾಪಸ್ ಬಂದೆ. ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಾ ಇದ್ರು ಇಟ್ಸ್ ಓಕೆ, ಇದೆಲ್ಲ ಕಡೆ ನಡೀತಾ ಇದೆ ಅಂತ. ಯು ಡೋಂಟ್ ಬಿಲೀವ್, ನಾನು ಅವತ್ತು ಮನೆಗೆ ಬಂದು ಊಟ ಮಾಡದೆ ಅಳ್ಕೊಂಡು ಮಲಗಿದ್ದೀನಿ ಮೇಡಮ್. ನನ್ಗೆ ಅಷ್ಟು ಬೇಜಾರಾಗಿದೆ. ತೆಲುಗು ಮೊದಲು ಹಾಕೊಂಡಿದ್ದಾರೆ, ಆಮೇಲೆ ಹಿಂದಿ ಹಾಕಿದ್ದಾರೆ, ಆಮೇಲೆ ಕನ್ನಡ ಹಾಕಿದ್ದಾರೆ, ಆಮೇಲೆ ಇಂಗ್ಲಿಷ್ ಹಾಕಿ 4ನೇ ಭಾಷೆ ಆಗಿ ನಮ್ಮ ರಾಜ್ಯದಲ್ಲೇ ನಮ್ಮ ಭಾಷೆಗೆ 4ನೇ 5ನೇ ಸ್ಥಾನ ಕೊಟ್ರೆ ನಾವು ಸರ್ವೈವ್ ಆಗೋದು ಹೇಗೆ? ಕನ್ನಡ ಹೇಗೆ ಉಳಿಯುತ್ತೆ? ನೀವು ತುಂಬಾ ಚೆನ್ನಾಗಿ ಹೋಗಿ ದೂರನ್ನ ಕೊಟ್ಟಿದ್ರ, ವೆರಿ ಗುಡ್. ಆಕ್ಚುಲಿ ಇದು ಬಹುಶಃ ಈ ಹೋರಾಟ ನಾವು ಇವತ್ತು ಮಾತ್ರ ಸೀಮಿತವಾಗಿ ಇಟ್ಕೋಬಾರ್ದು. ಪ್ರತಿದಿನ ಎಲ್ಲೆಲ್ಲಿ ಈ ರೀತಿ ಎಲ್ಲ ನಾಮಫಲಕಗಳು ಎಲ್ಲಾ ಕಡೆ ಓಡೋದು ಕನ್ನಡ ಭಾಷೆನ ನಾವು ಮಾಡ್ಬೇಕಲ್ವಾ? ಅಲ್ಲ, ಇನ್ನೊಂದು ನಾನು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ಅಂದ್ರೆ, ಆ ಕ್ಯಾಂಪಸ್ ಅಲ್ಲಿ ಮಿನಿಮಮ್ 2,000ರಿಂದ 3,000 ಮಿನಿಮಮ್ ಕನ್ನಡಿಗರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ರಿಗೂ ನೋಡಾದ್ಮೇಲೆ ಅವ್ರಿಗೆ ಬೇಜಾರಾಗೋದಿಲ್ವಾ? ಒಬ್ರು 1-3 ಜನ ಬಾಯ್ಸ್ ಹೋಗಿ ಕೇಳಿದಿದ್ರೆ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೊಬೆಬ್ಲಿ ಅವ್ರು ಆತರ ಹಾಕ್ತಾ ಇರ್ತಿಲ್ಲ. ನಾನು ಒಂದ್ ವೇಳೆ ಹುಡುಗ ಆಗಿದ್ದಿದ್ರೆ ನಾನು ಇಷ್ಟೊಂದು ಪ್ರವೀಣ್ ಶೆಟ್ಟಿ ಅವ್ರಿಗೆ ಇನ್ನೆಲ್ರಿಗೂ ನಾನು ಕಷ್ಟ ಕೊಡ್ಬೇಕಾಗಿರ್ಲಿಲ್ಲ. ನಾನೇ ಹೋಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ನಮ್ಗೆ ಕನ್ನಡದ ಅಭಿಮಾನ ಅನ್ನೋದೇ ಇಲ್ದಾಗ ಆಗ್ತಿದೆಯಲ್ಲ ಅಂತ ಅದು ಬೇಜಾರ. ಖಂಡಿತ ನೀವ್ ಒಬ್ರೇ ಅಲ್ಲ ಮೇಡಮ್, ಪ್ರತಿಯೊಬ್ಬ ಕನ್ನಡಿಗ ಕೂಡ ಎಚ್ಚೆತ್ತುಕೊಳ್ಬೇಕು. ಇದು ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ನೆಲ ಅಂತ ಎಚ್ಚೆತ್ತುಕೊಳ್ಳಿ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ಮೇಡಮ್. ನೀವೊಂದು ಧೈರ್ಯಕ್ಕೆ ಮಾಡಿ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಹಾಗೆ ಪ್ರಶಾಂತ್ ನಂಬರ್ಗೆ ಕೂಡ ಧನ್ಯವಾದಗಳು ಪಬ್ಲಿಕ್ ಟಿವಿ ಜೊತೆ